ಕುಮಾರಸ್ವಾಮಿ ಅವರು ಕೂಡ ಈ ಕ್ಷೇತ್ರದ ಬಗ್ಗೆ ವರದಿಯನ್ನ ರಾಷ್ಟ್ರೀಯ ನಾಯಕರಿಗೆ ತಲುಪಿಸ್ತಾರೆ ಅನ್ನೋ ಒಂದು ಮಾತನ್ನ ನಿಖಿಲ್ ಕುಮಾರಸ್ವಾಮಿ ಹೌದು ಹೌದು ತಪ್ಪೇನಿಲ್ಲ. ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ತಾಲೂಕಿನಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಅವರು ಮಾಡಬೇಕು, ಎರಡು ಪಕ್ಷನೂ ಸೇರೇ ನಾವು ಚುನಾವಣೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಎರಡು ಪಕ್ಷದ ಕಾರ್ಯಕರ್ತರು ಕೂಡ ಆದಷ್ಟು ಕಾತರವಾಗಿ ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ ಅಭ್ಯರ್ಥಿ ಘೋಷಣೆ ಆದರೆ ಚುನಾವಣಾ ದೃಷ್ಟಿಯಿಂದ ಒಳ್ಳೆಯದು ಅಂತ ನೋಡೋಣ. ಸರ್, ಈಗ ಇದು ಚನ್ನಪಟ್ಟಣ JDS ಕ್ಷೇತ್ರ. ಇನ್ ಕೇಸ್ ಏನಾದರೂ JDS ನವರು ಏನಾದರೂ ಈ ಕ್ಷೇತ್ರವನ್ನು ಉಳಿಸ್ಕೊಂಡು JDSಗೆ ಟಿಕೆಟ್ ಬೇಕು ಅಂತ ಏನಾದರೂ ಪಟ್ಟಿಡಿದ್ರೆ ಯೋಗೇಶ್ವರ್ ಅವರ ನಿಲುವೇನಿರುತ್ತೆ? ಪಕ್ಷಕ್ಕೋಸ್ಕರ ಪಕ್ಷದ ಜೊತೆ ನಿಲ್ತಾರಾ ಅಥವಾ ಸ್ಪರ್ಧೆ ಮಾಡ್ತಾರಾ ಅಂತ ಹೇಳಿ? ಈಗ ನಾನು ಪಕ್ಷದ ಜೊತೆ ನಿಲ್ಲಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀನಿ. ನಾನು ಸ್ಪರ್ಧೆ ಮಾಡಬೇಕು ಅನ್ನೋದು ನಮ್ಮ ಕಾರ್ಯಕರ್ತರು ಮುಖಂಡರುಗಳ ಆಶಯ ಆದರೂ ಕೂಡ ಪಕ್ಷದ ಜೊತೆ ನಿಲ್ಲಬೇಕು. ಯಾಕಂದರೆ ಇಷ್ಟು ವರ್ಷ ಪಕ್ಷ ಜೊತೆ ನಾವು ಹೋರಾಟ ಮಾಡಿಕೊಂಡು ಜೊತೆಲೇ ಇದ್ದು ಭಾಳಷ್ಟು ಏಳು ಬೀಳುಗಳನ್ನು ಕಂಡಿದ್ದೀವಿ. ಪಕ್ಷ ಜೊತೆಲಿ ಹೋಗೋದು ಒಳ್ಳೆಯದು ಅಂತೇಳಿ ನಾನೆಲ್ಲ ಹಿತೈಷಿಗಳ ಭಾವನೆ. ಹಾಗಾಗಿ ನೋಡೋಣ ಏನಂತ. ಕುಮಾರಸ್ವಾಮಿ ಅವರು ಟಿಕೆಟ್ ತೊಗೊಂಡ್ರೆ ನಾವು ಕೆಲಸ ಮಾಡ್ತೀವಿ, ಅದರಲ್ಲೇನು ನನಗೇನು ಭೇದ ಭಾವ ಇಲ್ಲ. ನಾವು ನಮ್ಮ ಪಕ್ಷದ ಕಾರ್ಯಕರ್ತರು ನಾವೆಲ್ಲ ಒಟ್ಟಿಗೆ ದುಡಿತೀವಿ. ಸ್ಪರ್ಧೆಯಿಂದ ಹಿಂದೆ ಸರಿತೀರಿ? ನಮ್ಮ ವರಿಷ್ಠರ ತೀರ್ಮಾನದ ಮೇಲೆ ಎಲ್ಲ ಅವಲಂಬನೆ ಆಗಿರ್ತದೆ. ಅವ್ರೇನಾದ್ರು ಸ್ಪರ್ಧೆಯಿಂದ ಹಿಂದೆ ಸರಿಬೇಕು ಅಂತಂದರೆ ಸರಿಬೇಕಾಗ್ತದೆ. ಅದರಲ್ಲೇನು ಈಗ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಇಷ್ಟು ದಿವಸ ವ್ಯಕ್ತಪಡಿಸ್ತಾ ಇದ್ದೆ. ಇವತ್ತು ನಮ್ಮ ಪಕ್ಷದ ನಿಲುವಿಗೆ ನಾನು ಬದ್ಧವಾಗಿರಬೇಕು ಅಂತೇಳಿ ನನ್ನ ದೆಹಲಿಯ ಭೇಟಿಯ ನಂತರ ನನಗಾಗಿರ್ತಕ್ಕಂಥ ಅನುಭವ ಆಯಿತು. ನೋಡೋಣ, ಮುಂದೆ ಅವಕಾಶಗಳು ಬರ್ತಾ ಇರ್ತವೆ. ನೋಡೋಣ, ಕಾದು ನೋಡೋಣ.